ಹೇಗೆ ಕ್ರಿಸ್ಪಿ ಆಗಿದೆ ನೋಡಿ, ಸೌಂಡ್ ಕೂಡ ನೋಡಿ ನೋಡಿ. ಅರಶಿನ ಚಕ್ಕುಲಿ ನೋಡಿ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಇನ್ನೇನು ಅಷ್ಟಮಿ ಹತ್ತಿರ ಬರ್ತಾ ಉಂಟು. ನಮ್ಮ ಉಡುಪಿ ಮಂಗಳೂರು ಕಡೆಯಲ್ಲಿ ಅಷ್ಟಮಿಯ ದಿವಸ ಚಕ್ಕುಲಿ ಹಾಗೆಯೇ ಬೇರೆ ಬೇರೆ ಥರದ ಉಂಡೆಗಳನ್ನು ಮಾಡಿ ನಮ್ಮ ಮುದ್ದು ಕೃಷ್ಣನಿಗೆ ಸಮರ್ಪಣೆ ಮಾಡೋದು ಕ್ರಮ. ಈ ಉಂಡೆ ಅಂತ ಹೇಳಿದರೆ 5-6 ಬಗೆಯ ಉಂಡೆ, ಹಾಗೆಯೇ ಚಕ್ಕುಲಿಯನ್ನು ಕೂಡ ಡಿಫ್ರೆಂಟಾಗಿ ಮಾಡ್ತೇವೆ. ನಾನಿವತ್ತು ಅರಶಿನ ಕೊಂಬನ್ನು ಹಾಕಿ ಡಿಫ್ರೆಂಟ್ ಆದ ಚಕ್ಕುಲಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಈ ಅರಶಿನ ಕೊಂಬಿನಿಂದ ನಾವು ಫಸ್ಟಿಗೆ ಪೇಸ್ಟನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಗಂಧದ ಕಲ್ಲನ್ನು ಬಳಸ್ತಾ ಇದ್ದೇನೆ, ಸ್ವಲ್ಪ ನೀರು ಹಾಕಿದ್ದೇನೆ ನೋಡಿ. ಅರಶಿನ ಕೊಂಬು ಸರಿಯಾಗಿ ತೆಗೆದ್ರೆ ಅದರ ಪೇಸ್ಟ್ ರೆಡಿ ಆಗ್ತದೆ ನೋಡಿ. ಅರಶಿನ ಕೊಂಬು ನೋಡಿ ಅಂತೆ ಯಾವ ರೀತಿ ಫ್ರೆಶ್ ಇದೆ ಅಂತೇಳಿ, ಪ್ಯೂರ್ ಅರಶಿನದ ಕೊಂಬಿದು. ಈ ಅರಶಿನ ಕೊಂಬನ್ನು ಹಾಕಿ ಚಕ್ಕುಲಿ ಮಾಡೋದ್ರಿಂದ ಸ್ವಲ್ಪ ಟ್ರೆಡಿಷನಲ್ ಆಗಿ ನ್ಯಾಚುರಲ್ ಆಗಿರ್ತದೆ ಅಂತ ಹೇಳಿ, ಹೆಲ್ದಿ ಆಗಿರ್ತದೆ. ಅಥವಾ ನಿಮಗೆ ಡೈರೆಕ್ಟ್ ಅರಶಿನದ ಪೌಡರನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಆದರೆ ಅರಶಿನ ಕೊಂಬು ಹಾಕಿ ಮಾಡೋದ್ರಿಂದ ನಮ್ಮ ಚಕ್ಕುಲಿ ಸ್ವಲ್ಪ ಪರಿಮಳ ಜಾಸ್ತಿ ಬರ್ತದೆ. ನಾನೀಗ ತೆಗಿಬೇಕಾದ್ರೆ ಅರಶಿನದ ಪರಿಮಳ ಬರ್ತಾ ಉಂಟು ನೋಡಿ. 3/4ರಿಂದ 1 ಚಮಚ ಆಗೋಷ್ಟು ಅರಶಿನ ಪೇಸ್ಟ್ ರೆಡಿ ಅದೇ ಸಾಕು. ಚಕ್ಕುಲಿ ಮಾಡಲಿಕ್ಕೆ ಉಂಟಲ್ಲ, ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಉಂಟಲ್ಲ ಜರಡಿಯಲ್ಲಿ ಸಾರಿಸಿ ತಗೊಳ್ಳುವ. ಸ್ವಲ್ಪ ಏನಾದರೂ ಕದು ಇದ್ದರೆ ಹೋಗ್ತದೆ. ಇದು ತುಂಬ ಸ್ಮೂತ್ ಆಗಿರಬೇಕು ಅಕ್ಕಿ ಹಿಟ್ಟು. ಹಾಗೆಯೇ 2 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟದಷ್ಟು ಉದ್ದಿನ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಉದ್ದಿನ ಹಿಟ್ಟು. ನಿಮಗೆ ಡೈರೆಕ್ಟಾಗಿ ಅಂಗಡಿಯಲ್ಲಿ ಉಂಟಲ್ಲ ಉದ್ದಿನ ಹಿಟ್ಟು ಅಂತ ಹೇಳಿ ಸಿಗ್ತದೆ ರೆಡಿಮೇಡ್. ಅಥವಾ ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ಉದ್ದನ್ನು ಸ್ವಲ್ಪ ಹುರಿದು ಪೌಡ್ರ್ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಹಾಗೆಯೇ ಪೌಡ್ರ್ ಆದ ನಂತರ ಜರಡಿಯಲ್ಲಿ ಸಾರಿಸಿದೆ ನಾನು. ಫುಲ್ ಉಂಟಲ್ಲ ಕದು ಎಲ್ಲಿ ಕೂಡ ಇರಬಾರ್ದು. ಹಾಗೆಯೇ 1 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಅರಿಶಿನದ ಪೇಸ್ಟ್ ನೋಡಿ. ಇವಾಗ ಬಿಸಿ ಬಿಸಿ ತೆಂಗಿನ ಎಣ್ಣೆನ ಹಾಕೋಬೇಕು. ಒಂದು 3ರಿಂದ 4 ಚಮಚ ಬೇಕಾಗ್ತದೆ ಇಷ್ಟು ಹಿಟ್ಟಿಗೆ. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಸುವ. ಆ ಎಣ್ಣೆ ಉಂಟಲ್ಲ ಎಲ್ಲ ಕಡೆಗೆ ಹಿಡಿಬೇಕು. ಈ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಉಪ್ಪಾಗಿರ್ಬೋದು, ಜೀರಿಗೆ, ಎಣ್ಣೆ ಎಲ್ಲ ಕಡೆಯಲ್ಲಿ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ಈ ಹಿಟ್ಟನ್ನು ಉಂಟಲ್ಲ ಎಷ್ಟು ಕಲಸಬೇಕಂತ ಹೇಳಿದರೆ ಕೈಯಲ್ಲಿ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಅಷ್ಟು ಕಲಸುವ. ಇನ್ನು ನಾವು ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಳುವ. ಇಷ್ಟು ಹಿಟ್ಟಿಗೆ 1ರಿಂದ 1.5 ಲೋಟ ಆಗುವಷ್ಟು ನೀರು ಬೇಕಾಗ್ತದೆ. ನೋಡ್ಕೊಂಡು ನೀರನ್ನು ಹಾಕಿದರೆ ಆಯಿತು. ತುಂಬ ನೀರಾಗೋದು ಬೇಡ ನಮ್ಮ ಹಿಟ್ಟು. ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಈ ಹದದಲ್ಲಿದ್ದರೆ ಸರಿ ಆಗ್ತದೆ ನೋಡಿ. ಎಲ್ಲ ಕಡೆಯಲ್ಲಿ ಮಿಕ್ಸ್ ಆಗಿದೆ ಹಿಟ್ಟು ನೋಡಿ. ಹೀಗೆ ಕೈ ಹಾಕಿದಾಗ ಈ ಥರ ಇರಬೇಕು, ಕೈಗೆ ಅಂಟಬಾರ್ದು. ಹಾಗೆ ತುಂಬ ಗಟ್ಟಿ ಕೂಡ ಇರಬಾರ್ದು. ಇದು ನೋಡಿ ಈ ಥರ ಸಾಫ್ಟ್ ಆಗಿದೆ. ಈ ಹದದಲ್ಲಿದ್ದರೆ ಸರಿ ಆಗ್ತದೆ ನಮ್ಮ ಚಕ್ಕುಲಿ. ನಾವು ಎಷ್ಟು ಕಲಸ್ತೇವೋ ಅಷ್ಟು ಚೆನ್ನಾಗಿ ಬರ್ತದೆ ಚಕ್ಕುಲಿ. ಕಲಸುವ ಕ್ರಮ ಹೀಗೆ. ಇದನ್ನು ಹಾಗೆ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡುವ. ನಮ್ಮ ಮನೆಯ ಹಳೆಯ ಕಾಲದ ಹಿತ್ತಾಳೆಯ ಚಕ್ಕುಲಿ ಮಾಡುವ ಉಪಕರಣ ನೋಡಿ, ಚಿಕ್ಕದಾಗಿ ಚೊಕ್ಕವಾಗಿದೆ. ಅಜ್ಜಿಯಂದಿರೆಲ್ಲ ಯೂಸ್ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಹಿಟ್ಟನ್ನು ಉಂಟಲ್ಲ ಒಂದು ಉಂಡೆ ಗಾತ್ರದಲ್ಲಿ ತಗೊಳ್ಳುವ. ನಮ್ಮದು ಚಕ್ಕುಲಿ ಮಾಡುವ ಉಪಕರಣ ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡಕ್ಕೆ ನಾವು ಹಿಟ್ಟನ್ನು ತಗೋಬೇಕು. ತಗೊಂಡಾದ ನಂತರ ಈ ಥರ ಸಿಲಿಂಡರ್ ಶೇಪಲ್ಲಿ ಮಾಡ್ಕೋಬೇಕು ನೋಡಿ. ಈ ಥರ ಇದರೊಳಗೆ ಇಟ್ಟು ಬಿಡುವ. ನಂತರ ಚಕ್ಕುಲಿಯನ್ನು ಹಾಕ್ತಾ ಬರುವ. ಈ ಥರ ಲಾಸ್ಟಿಗೆ ಅದನ್ನು ಜಾಯಿಂಟ್ ಮಾಡುವ. ಅದರ ಎಂಡ್ ಉಂಟಲ್ಲ ಜಾಯಿಂಟ್ ಆಗಿದ್ದರೆ ಚೆನ್ನಾಗಿರ್ತದೆ, ಇಲ್ಲಾಂದರೆ ಬಿಡ್ತದೆ ಎಣ್ಣೆಗೆ ಹಾಕಿದಾಗ. ಇದೇ ಶೇಪಲ್ಲಿ ಎಲ್ಲ ಚಕ್ಕುಲಿಯನ್ನು ಮಾಡುವ. ಒಂದು ಸಲಕ್ಕೆ ಉಂಟಲ್ಲ ಒಂದು 3ರಿಂದ 4 ಚಕ್ಕುಲಿಯನ್ನು ಒತ್ತಿಟ್ಟರೆ ಸಾಕು. ತುಂಬ ಒತ್ತಿಡೋದು ಬೇಡ, ಬೇಗ ಗಟ್ಟಿಯಾಗಿ ಬಿಡ್ತದೆ. ಈಗ ನಾನು ಚಕ್ಕುಲಿ ಬೇಯಿಸಲಿಕ್ಕೆ ಬೇಕಾಗಿ ತೆಂಗಿನ ಎಣ್ಣೆ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆಯನ್ನೊಂದು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಚಕ್ಕುಲಿಯನ್ನು ಬಿಡ್ತಾ ಬರುವ. ನಿಧಾನಕ್ಕೆ ಸೈಡಲ್ಲಿ ಹಾಕುವ. ಹೀಗೆ ನಿಧಾನಕ್ಕೆ ಸೈಡಲ್ಲಿ ಹಾಕ್ತಾ ಬರುವ. ನಾನಿಲ್ಲಿ 3 ಚಕ್ಕುಲಿಯನ್ನು ಹಾಕ್ಕೊಂಡೆ. ಯಾಕಂತ ಹೇಳಿದರೆ 3 ಚಕ್ಕುಲಿ ಹಾಕಿದಾಗ ನಮ್ಮ ಬಾಣಲೆ ಫುಲ್ ಆಯಿತು. ದೊಡ್ಡ ಚಕ್ಕುಲಿ ಮಾಡಿದ್ದೇನೆ ನಾನು. ಹಾಗಾಗಿ 3 ಹಾಕಿದರೆ ಸಾಕು ಒಂದು ಸಲಕ್ಕೆ. ಫುಲ್ಲು ಗುಳ್ಳೆ ಎಲ್ಲ ನಿಲ್ಲಿ, ಅಲ್ಲಿ ತನಕ ನಾವು ಕೈ ಹಾಕೋದು ಬೇಡ. ಗುಳ್ಳೆ ನಿಂತಾದ ನಂತರ ಅದನ್ನು ತಿರುಗಿಸಿ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಬಬಲ್ಸ್ ಕಡಿಮೆ ಆಯಿತು. ಇದನ್ನು ಮೆಲ್ಲಗೆ ತಿರುಗಿಸಿ ಹಾಕ್ಕೊಳ್ಳುವ. 2 ಸಟ್ಟಿಗೆ ಇಟ್ಕೊಂಡು ತಿರುಗಿಸಿ ಹಾಕ್ಕೊಳ್ಳುವ. ಚಕ್ಕುಲಿಗೆ ಕೆಲವರು ಖಾರಕ್ಕೆ ಬೇಕಂತ ಹೇಳಿ ಮೆಣಸಿನ ಪೌಡ್ರ್ ಕೂಡ ಹಾಕೋತಾರೆ. ನಾನಿಲ್ಲಿ ಹಾಕ್ಕೊಂಡಿಲ್ಲ.
ಯಾಕಂತೇಳಿದರೆ ನಮ್ಮನೇಲಿ ಅಷ್ಟು ಖಾರ ಯಾರು ಇಷ್ಟಪಡೋದಿಲ್ಲ. ಹಾಗಾಗಿ ಸ್ವಲ್ಪ ಸಪ್ಪೆ ಸಪ್ಪೆಯಾಗಿ ಉಪ್ಪು ಹಾಕಿ ಚೆನ್ನಾಗಿರ್ತದೆ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೇನೆ. ಪರ್ಫೆಕ್ಟಾಗಿ ಚಕ್ಕುಲಿ ಮಾಡಬೇಕಾದ್ರೆ ಒಂದು ಅಂಶ ನಾವು ಗಮನದಲ್ಲಿಟ್ಕೋಬೇಕು. ನಾವಿಲ್ಲಿ ಹಾಕುವಂತಹ ಅಕ್ಕಿ ಹಿಟ್ಟು ಹಾಗೆಯೇ ಉದ್ದಿನ ಹಿಟ್ಟು ಉಂಟಲ್ಲ, ಸ್ವಲ್ಪ ಕೂಡ ತರಿ ಇರಬಾರ್ದು, ಫುಲ್ ಪೌಡ್ರ್ ಆಗಬೇಕು. ಹಾಗೆ ಪೌಡ್ರ್ ಆದರೆ ಮಾತ್ರ ಉಂಟಲ್ಲ ಚಕ್ಕುಲಿ ನಾವು ಹೀಗೆ ಹಾಕಬೇಕಾದ್ರೆ ಕಟ್ಟಾಗೋದಿಲ್ಲ. ಸ್ವಲ್ಪ ತರಿ ಇದ್ದರೆ ಕೂಡ ಈ ಚಕ್ಕುಲಿ ಹಾಕಬೇಕಾದ್ರೆ ಉಂಟಲ್ಲ ಫುಲ್ ಕಟ್ಟಾಗಿ ಬೀಳ್ತದೆ, ನಮಗೆ ರೌಂಡ್ ಶೇಪಲ್ಲಿ ಬರೋದಿಲ್ಲ. ಅದನ್ನೊಂದು ನಾವು ಗಮನದಲ್ಲಿಟ್ಕೊಂಡ್ರೆ ಪರ್ಫೆಕ್ಟಾಗಿ ಚಕ್ಕುಲಿಯನ್ನು ಮಾಡ್ಕೋಬಹುದು. ಇದಾಗಿದೆ, ಇದನ್ನು ತೆಗೆಯುವ. ಎರಡೆರಡು ಸಟ್ಟದಲ್ಲಿ ಇಟ್ಕೊಂಡು ತೆಗಿಬೇಕಾಗ್ತದೆ ಈ ಥರ. ಹೀಗೆ ಕ್ರಿಸ್ಪಿ ಆಗಿದೆ ನೋಡಿ. ಹೀಗೆ ಮುಟ್ಟುವಾಗ ನಾವು ಹೀಗೆ ಕಟ್ ಮಾಡಿದಾಗ ಉಂಟಲ್ಲ ಫುಲ್ಲು ಕಟ್ ಆಗ್ತದೆ ನೋಡಿ, ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಸೌಂಡ್ ಕೂಡ ನೋಡಿ ಅರಶಿನ ಚಕ್ಕುಲಿ ನೋಡಿ ಸೂಪರ್ ಆಗಿ ಬಂದಿದೆ. ಈ ಥರ ಸಿಂಪಲ್ ಆಗಿ ಚಕ್ಕುಲಿಯನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತೋರಿಸಿಕೊಟ್ಟೆ. ನೀವು ಕೂಡ ಉಂಟಲ್ಲ ಕೃಷ್ಣಾಷ್ಟಮಿ ದಿವಸ ತಪ್ಪದೆ ಚಕ್ಕುಲಿಯನ್ನು ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.